ರಜೆಲಿ ಏನ್ ಮಾಡಿದ್ರೆ? ಆ ಸ್ಕೂಲ್ ಇರೋವರೆಗೆ ಶಾಲೆಗೆ ರಜೆ ಸಿಕ್ಕಿದ್ರೆ ಸಾಕು ಅನ್ನಿಸ್ತಿತ್ತು. ಈಗ ಇಷ್ಟೊಂದು ದಿನ ಶಾಲೆಗೆ ರಜೆ ಇದೆ, ಟೈಮ್ ಪಾಸ್ ಹೇಗ್ ಮಾಡಿದ್ರೆ? ಅಯ್ಯೋ, ನೋಡ್ತಾ ನೋಡ್ತಾ ದಿನಗಳು ಪಾಸ್ ಆಗತ್ತೆ, ಆಮೇಲೆ ಸ್ಕೂಲ್ ಶುರು ಆಗುತ್ತೆ. ನಂಗಂತೂ ಈ ರಜೆ ಎಂಜಾಯ್ ಮಾಡೋಕ್ಕಿಂತ ರಜೆ ಮುಗಿದ್ಮೇಲೆ ಮತ್ತೆ ಶಾಲೆ ಶುರು ಆಗುತ್ತಲ್ಲ ಅನ್ನೋದೇ ಚಿಂತೆ ಆಗಿದೆ. ಚಿಂತೆ ಅಂತ ಚಿಂತೆ, ರಜೆ ಗಮ್ಮತ್ ಮಾಡೋದು ಬಿಟ್ಟು ಮುಂದಿನ ಚಿಂತೆ ಶುರು ಆಯ್ತು ಇವಳಿಗೆ. ಸರಿ, ಈಗ ಎಲ್ಲರೂ ಪ್ಲಾನ್ ಮಾಡಿ ಈ ರಜೆನ ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಕಣ್ರೆ. ನಾವು ಯಾಕ್ರೆ ರೀಲ್ಸ್ ಮಾಡಬಾರ್ದು? ಎಂತೆಂಥವ್ರು ರೀಲ್ಸ್ ಮಾಡಿ ಎಷ್ಟೊಂದು ದುಡ್ಡು ಮಾಡ್ತಾರೆ. ನಾವು ರೀಲ್ಸ್ ಮಾಡಿ ನಮ್ಮ ಕೆಪಾಸಿಟಿ ತೋರಿಸೋಣ. ಹೆಸರಿಗೆ ಹೆಸರು ಬರುತ್ತೆ, ದುಡ್ಡಿಗೆ ದುಡ್ಡು ಬರುತ್ತೆ. ನಾನಂತೂ ಎಷ್ಟು ಚೆನ್ನಾಗಿದ್ದೀನಿ, ನೀವು ಎಲ್ಲ ಸುಮಾರಾಗಿದ್ದೀರಿ. ಬಾರಿ ಇವಳೊಬ್ಳೆ ಸುರ ಸುಂದರಂಗಿ ಅಂತ ಕೊಚ್ಕೊಳ್ಳೋದು. ಚೆನ್ನಾಗಿದಾರ ಅಂತ ನೋಡಿದ್ರೆ ತಾನೇ ಗೊತ್ತಾಗೋದು. ಸರಿ ನಮ್ಮ, ನೀನೇ ಬ್ಯೂಟಿ ಕ್ವೀನ್. ಫೋನ್ನಲ್ಲಿ ರೀಲ್ಸ್ ಎಲ್ಲ ನೋಡಿದಷ್ಟು ಸುಲಭ ಅಲ್ಲಮ್ಮ ಮಾಡೋದು. ಅದಕ್ಕೂ ಟ್ಯಾಲೆಂಟ್ ಬೇಕು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆಲ್ಲ ಗೊತ್ತಿರಬೇಕು. ಯೂಟ್ಯೂಬಲ್ಲಿ ನೋಡಿದ್ರೆ ಅದೆಲ್ಲ ಗೊತ್ತಾಗತ್ತೆ ಕಣ್ರೆ. ನಾವು ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡೋಣ, ಆಗ ನಮಗೆ ಜಾಸ್ತಿ ವ್ಯೂವ್ಸು ಲೈಕ್ಸ್ ಎಲ್ಲ ಬರುತ್ತೆ. ನಡೀರಿ ರೀಲ್ಸ್ ಮಾಡೇ ಬಿಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಲ್ಲರೂ ರೆಡಿ ತಾನೆ? ಶುರು ಮಾಡೋಣ. ತಡೀರಿ ಸ್ವಲ್ಪ, ನೆಲದ ಮೇಲೆ ಇಟ್ಕೊಂಡು ಮಾಡೋದು ಕಾಮನ್ ಆಗಿದೆ. ಆ ಕಾಂಪೌಂಡ್ ಮೇಲೆ ಇಟ್ಕೊಂಡು ನಾವು ರೀಲ್ಸ್ ಮಾಡೋಣ. ಕಾಂಪೌಂಡ್ ಮೇಲ? ಅಲ್ಲಿ ಇಟ್ಕೊಂಡು ಡಾನ್ಸ್ ಮಾಡಿದ್ರೆ ಆಮೇಲೆ ಬಿದ್ದರೆ ಕೈಕಾಲು ಮುದ್ದೋಗಲ್ಲ. ಕೇರ್ಫುಲ್ ಆಗಿ ಮಾಡಿದ್ರೆ ಆಯ್ತು. ಹಾಗೆಲ್ಲ ಸ್ವಲ್ಪ ರಿಸ್ಕ್ ಕಲ್ತಾ ಇದ್ರೆ ನಮ್ದು ಡಿಫ್ರೆಂಟ್ ಆಗಿ ಚೆನ್ನಾಗಿ ಬರುತ್ತೆ. ಮತ್ತೆ ಒಂದು ರೀಲ್ಸ್ ಅನ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ. ಇನ್ನೊಂದು ರೀಲ್ಸ್ ಅನ್ನ ಸ್ಪೆಷಲ್ ಲೊಕೇಶನ್ ಹೋಗಿ ಸ್ಪೆಷಲ್ ಆಗಿ ಮಾಡೋಣ. ವಾವ್, ಈ ಜಾಗ ಎಷ್ಟು ಸೂಪರ್ ಆಗಿದೆ. ಇಲ್ಲೇ ರೀಲ್ಸ್ ಮಾಡೋಣ. ಇಲ್ಲಿ ಇಟ್ಕೊಂಡು ಮಾಡಿದ್ರೆ ಅದ್ರಲ್ಲಿ ಏನಿದೆ ಸ್ಪೆಷಲ್? ಇಲ್ಲಿ ಬನ್ನಿ, ನಾ ಹೇಳ್ತೀನಿ. ಬನ್ನಿ ಬನ್ನಿ, ಇಲ್ಲಿ ಮೇಲೆ ನೀರು ಬೀಳತ್ತಲ್ಲ, ಇಲ್ಲಿಂದ ಡಾನ್ಸ್ ಮಾಡೋಣ. ಯಪ್ಪ, ನಾ ಬರಲ್ಲ. ಚೂರು ಹೆಚ್ಚು ಕಮ್ಮಿ ಆದ್ರೆ ಜೀವನ ಹೋಗುತ್ತೆ. ಪ್ಲೀಸ್ ಬೇಡ ಕಣ್ರೆ, ಬಂದ್ರೆ ಬಂದ್ರೆ ಇಳಿದ್ರೆ. ಈ ಶಾಂತಿ ಒಬ್ಳು, ತಾನು ಬರಲ್ಲ, ನಮಗೂ ಮಾಡಕ್ ಬಿಡಲ್ಲ. ನಾವು ಮುಂದುವರ್ಸೋಣ. ಶ್ರೇಯಾ ಬಂದ್ಬಿಡೆ, ರಿಸ್ಕ್ ತಗೊಳ್ಳೋದು ಬೇಡ, ನಂಗೆ ಯಾಕೋ ಹೆದರಿಕೆ ಆಗ್ತಿದೆ. ಏ ಹೌದಮ್ಮ, ರೀಲ್ಸು ಬೇಡ ಗೀಲ್ಸು ಬೇಡ, ಮೆಲ್ಲ ಇಳಿಯೋಣ. ಬಾ ಬಾ ಬಾ. ಶೀ ನಡೀರೆ ಹೆದ್ರ ಪುಕ್ಲಿಯರ, ನಾನು ಸೋಲೋ ಡಾನ್ಸ್ ಮಾಡ್ತೀನಿ. ಅಯ್ಯೋ ಅಮ್ಮ, ಬಿದ್ದೆ ಬಿದ್ದೆ. ಅಯ್ಯೋ ಶ್ರೇಯಾ ಬಿದ್ದೋದ್ಲಲ್ಲೇ. ಶ್ರೇಯಾ, ಇದೇನಾಯ್ತೆ? ಶ್ರೇಯಾ ಶ್ರೇಯಾ ಶ್ರೇಯಾ. ಬೇಡ, ಬಾ ಬಾ ಅಂದ್ರು ಹೇಳಿದ್ರು ಕೇಳಿಲ್ಲಲೇ. ಏ ಶ್ರೇಯಾ ಬೀಳದ್ರಲ್ಲಿ ಇದ್ಲು, ಜಸ್ಟ್ ಕಲ್ ಬಂಡೆ ಹಿಡ್ಕೊಂಡು ನಿಂತಿದ್ದಾಳೆ. ಹೋಗೋಣ, ಸೇವ್ ಮಾಡೋಣ. ಬನ್ನಿ ಬನ್ನಿ. ಅವಳನ್ನ ಸೇವ್ ಮಾಡ್ತೇವಂತ ಹೋಗಿ ನಾವು ಬಿದ್ರೆ? ಛೇ ಛೇ, ಹಾಗಂತ ನೋಡ್ತಾ ಕೂರಕ್ಕಾಗತ್ತಾ? ಬನ್ನಿ ಟ್ರೈ ಮಾಡೋಣ. ಬೇಗ ಹೋಗೋಣ, ಬನ್ನಿ ಬನ್ನಿ. ಶ್ರೇಯಾ, ನಾವೆಲ್ಲ ಕೈ ನೀಡ್ತಿದೀವಿ, ನಮ್ ಕೈ ಹಿಡ್ತಾಳೆ. ಶ್ರೇಯಾ ಧೈರ್ಯ ಮಾಡು. ಇಲ್ಲೋಡು ಕೈ ನೀಡ್ತಿದೀವಿ, ನಮ್ ಕೈ ಹಿಡ್ಕೋ, ಗಟ್ಟಿ ಹಿಡ್ಕೋ ಗಟ್ಟಿ ಹಿಡ್ಕೋ. ಏನಾಗಲ್ಲ ಶ್ರೇಯಾ, ನಾವೆಲ್ಲ ಇದೀವಿ ನೋಡಿ. ಇಲ್ಲಿ ಇಲ್ಲಿ ಕೈ ಹಿಡಿ. ಥ್ಯಾಂಕ್ಸ್ ಕಣ್ರೆ, ನನ್ನ ಪ್ರಾಣ ಉಳಿಸ್ಬಿಟ್ರಿ. ನಿಮ್ಮ ಜೀವನ ಪಣಕ್ಕಿಟ್ಟು ನನ್ನನ್ನು ಕಾಪಾಡಿದ್ರಿ, ತುಂಬಾನೇ ಥ್ಯಾಂಕ್ಸ್. ನಾನು ಅವಾಗಲೇ ಹೇಳಿಲ್ವಾ, ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಜೀವ ಏನಾದರೂ ಹೋಗಿದ್ರೆ ಬೇರೆ ಆಪ್ಷನ್ ಏನಿತ್ತು? ವೀಕ್ಷಕರೇ, ನೀವು ಅಷ್ಟೇ ರೀಲ್ಸ್ ಮಾಡಿ ಏನಾದರೂ ಮಾಡಿ, ಆದರೆ ಜಾಗ್ರತೆ ಇರಲಿ. ಈ ಮರ ಹತ್ಕೊಂಡು ಮಾಡೋದು, ಬೆಟ್ಟ ಹತ್ಕೊಂಡು ಮಾಡೋದು, ಫಾಲ್ಸ್ನಲ್ಲಿ ರಿಸ್ಕ್ ತಗೊಂಡೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಜೀವನ ತುಂಬ ಶ್ರೇಷ್ಠ ಆದ್ದು, ಅದನ್ನು ಕಾಪಾಡ್ಕೊಳ್ಳಿ ಪ್ಲೀಸ್.